ಭಾರತದಲ್ಲಿ ಟೆಲಿಗ್ರಾಮ್ ನಿಷೇಧ ಮಾಡಿ ಕೇಂದ್ರ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ನೀಟ್ ಮರುಪರೀಕ್ಷೆ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಬ್ಯಾನ್ ಮಾಡಲಾಗ್ತಾ ಇದೆ. ಟೆಲಿಗ್ರಾಮ್ ಆಪ್ ನಿಷೇಧ ಮಾಡಿದೆ ಕೇಂದ್ರ ಸರ್ಕಾರ. ಯಾಕಂತ ಹೇಳಿದ್ರೆ ನೀಟ್ ಮರುಪರೀಕ್ಷೆ ಇದೆ, ಈ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಬ್ಯಾನ್ ಮಾಡಲಾಗಿದೆ. ಜೂನ್ 21ರಂದು ರೀ ಎಕ್ಸಾಮ್ ನಡೆಯುತ್ತೆ. ನೀಟ್ ಜೂನ್ 22ರವರೆಗೆ ಟೆಲಿಗ್ರಾಮ್ ನಿಷೇಧಿಸಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಜೂನ್ 22ರಿಂದ 30ರವರೆಗೆ ಮೆಸೇಜ್ ಕಳುಹಿಸೋಕೆ ನಿರ್ಬಂಧ ಇರುತ್ತೆ. ಗ್ರೂಪ್ ಮೆಸೇಜ್ ಮತ್ತು ಲಿಂಕ್ಗಳನ್ನು ಶೇರ್ ಮಾಡದಂತೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗೆ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಟೆಲಿಗ್ರಾಮ್ ಆಪ್ನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು ಈ ಹಿಂದೆ, ಹೀಗಾಗಿ ತಾತ್ಕಾಲಿಕವಾಗಿ ಬ್ಯಾನ್ ಮಾಡಿ ಕೇಂದ್ರ ಸರ್ಕಾರ ಕ್ರಮವನ್ನು ತೆಗೆದುಕೊಂಡಿದೆ. ಈ ಬಾರಿ ಅತ್ಯಂತ ಕಠಿಣ ರೀತಿಯಲ್ಲಿ ಪರೀಕ್ಷೆಯನ್ನು ನಡೆಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ಪ್ಲಾನ್ ಇದು. ಕಳೆದ ಮೇ 3ರಂದು ನೀಟ್ ಪರೀಕ್ಷೆ ನಡೆದಿತ್ತು, ಆದರೆ ಅದರಲ್ಲಿ ಅಕ್ರಮ ಆಗಿತ್ತು. ಪರೀಕ್ಷೆಗಿಂತ ಮುಂಚಿತವಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು. ಈ ಪ್ರಕರಣದ ತನಿಖೆ ಆಗ್ತಾ ಇದೆ. ರೀ ಎಕ್ಸಾಮ್ ಜೂನ್ 21ರಂದು ಮರುಪರೀಕ್ಷೆ ನಡೆಯುತ್ತೆ. ಹೀಗಾಗಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದಷ್ಟು ಪ್ಲಾನ್ ಅಗತ್ಯ ನಿರ್ಧಾರಗಳನ್ನು ಕೂಡ ಇಲ್ಲಿ ತೆಗೆದುಕೊಂಡಿದೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದು ಟೆಲಿಗ್ರಾಮ್ ಆ್ಯಪ್ನಲ್ಲೇ. ಈ ಬಾರಿ ಆ ರೀತಿ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಟೆಲಿಗ್ರಾಮ್ ಆ್ಯಪನ್ನು ತಾತ್ಕಾಲಿಕವಾಗಿ ಬ್ಯಾನ್ ಮಾಡಲಾಗ್ತಾ ಇದೆ ಭಾರತದಲ್ಲಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ BA ಅರುಣ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ಗಮನಿಸಿದ್ವಿ ಕಳೆದ ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋಕ್ ಮೂಲ ಕಾರಣ ಅಂತ ಹೇಳಿದ್ರೆ ಅದು ಟೆಲಿಗ್ರಾಮ್ ಆ್ಯಪ್. ಆದರೆ ಈ ಬಾರಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದೆ ಕೇಂದ್ರ ಸರ್ಕಾರ. ಟೆಲಿಗ್ರಾಮ್ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡೋದಾದ್ರೆ, ಇದೇ ಜೂನ್ 21ನೇ ತಾರೀಕು ನೀಟ್ನ ಮರುಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಈ ಮರುಪರೀಕ್ಷೆಗೆ ಪ್ರಮುಖವಾಗಿ ಕಾರಣ ಆಗಿದ್ದು ಕಳೆದ ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಅದು ಯಾರು ಪ್ರಶ್ನೆ ಪತ್ರಿಕೆಗಳನ್ನ ಸಿದ್ಧಪಡಿಸಿದ್ರೋ ಆ ಸಿದ್ಧಪಡಿಸಿದಂತವರೇ ಪ್ರಶ್ನೆ ಪತ್ರಿಕೆಗಳನ್ನ ಟೆಲಿಗ್ರಾಮ್ ಆಪ್ ಮೂಲಕ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಅದನ್ನ ರವಾನೆ ಮಾಡಿದ್ರು. ಅದು 30 ಲಕ್ಷ ರೂಪಾಯಿವರೆಗೂ ಕೂಡ ಮಾರಾಟ ಆಗಿತ್ತು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ಬಂಧಿಸಿ ತನಿಖೆಗೂ ಕೂಡ ಒಳಪಡಿಸಲಾಗಿದೆ. ಆದ್ರೆ ಅದೇ ಕಾರಣಕ್ಕೆ ದೇಶಾದ್ಯಂತ ನೀಟ್ ಮರುಪರೀಕ್ಷೆಗೆ ಸರ್ಕಾರ ಆದೇಶವನ್ನ ಮಾಡಿತ್ತು. 21ನೇ ತಾರೀಕು ನೀಟ್ ಪರೀಕ್ಷೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಜೂನ್ 21ರಿಂದ ಜೂನ್ 22, 30ನೇ ತಾರೀಕು, ಜೂನ್ 30ನೇ ತಾರೀಕುವರೆಗೂ ಕೂಡ ಟೆಲಿಗ್ರಾಮ್ ಆಪ್ ಮೂಲಕ ಯಾವುದೇ ಗ್ರೂಪ್ ಮೆಸೇಜು ಲಿಂಕ್ಗಳನ್ನ ಶೇರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಂಪೂರ್ಣವಾಗಿ ಆ ಟೆಲಿಗ್ರಾಮ್ ಆಪ್ ಅನ್ನ ಕೇಂದ್ರ ಸರ್ಕಾರ ಅಲ್ಲಿಯವರೆಗೆ ಅಂದ್ರೆ ಜೂನ್ 30ರವರೆಗೂ ಕೂಡ ನಿಷೇಧ ಮಾಡಿದೆ. ಅಷ್ಟೇ ಅಲ್ಲ, ಈ ಬಾರಿ ಯಾವುದೇ ರೀತಿಯಲ್ಲೂ ಕೂಡ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗದಂತೆ ಅತ್ಯಂತ ಕಠಿಣ ಕ್ರಮವನ್ನ ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಕೈಗೊಂಡಿರುವಂತದ್ದು. ಯಾರು ಪ್ರಶ್ನೆ ಪತ್ರಿಕೆಗಳನ್ನ ತಯಾರು ಮಾಡ್ತಾರೋ, ಪ್ರಶ್ನೆ ಪತ್ರಿಕೆಗಳನ್ನು ರೂಪಿಸುವಂತವ್ರು ಯಾರಿದ್ದಾರೆ ಅವ್ರೆಲ್ಲರನ್ನೂ ಕೂಡ ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ. ಅಂದ್ರೆ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿ ಸಂಪೂರ್ಣವಾಗಿ ಪರೀಕ್ಷಾ ಪ್ರಕ್ರಿಯೆ ಸಂಪೂರ್ಣವಾಗುವವರೆಗೂ ಸಹ ಪ್ರಶ್ನೆ ಪತ್ರಿಕೆಗಳನ್ನ ಸಿದ್ಧಪಡಿಸಿದವ್ರನ್ನ ರಹಸ್ಯ ಸ್ಥಳದಲ್ಲಿ ಕೂಡಿ ಹಾಕಲಾಗಿರುತ್ತೆ. ಅವ್ರನ್ನ ಒಂದು ಸ್ಥಳದಲ್ಲಿ ಇಟ್ಟಿರಲಾಗುತ್ತೆ. ಪರೀಕ್ಷೆ ಮುಗಿದ ಬಳಿಕ ಅವರನ್ನ ಅಲ್ಲಿಂದ ಬಿಡುಗಡೆ ಮಾಡ್ತಾರೆ. ಸುಮಾರು 5-6 ಜನ ಪ್ರಶ್ನೆ ಪತ್ರಿಕೆಗಳನ್ನ ತಯಾರು ಮಾಡ್ತಿರ್ತಾರೆ. ಆ ತಯಾರು ಮಾಡಿದಷ್ಟು ಜನನ ಕ್ವಾರಂಟೈನ್ ಮಾಡಲಾಗಿದೆ. ಕೇವಲ ಪ್ರಶ್ನೆ ಪತ್ರಿಕೆಯನ್ನ ರೂಪಿಸೋರು ಮಾತ್ರ ಅಲ್ಲ, ಭಾಷಾಂತರಕಾರರು ಕೂಡ. ಯಾಕಂತಂದ್ರೆ ಒಂದು ಭಾಷೆಯಿಂದ ಈಗ ತಮಿಳು, ಕನ್ನಡ ಸೇರಿದಂತೆ ಹಲವು ಪ್ರಾದೇಶಿಕ ಭಾಷೆಗಳಿಗೂ ಕೂಡ ನೀಟ್ ಪ್ರಶ್ನೆ ಪತ್ರಿಕೆಯನ್ನ ಭಾಷಾಂತರ ಮಾಡಲಾಗುತ್ತೆ. ಯಾಕಂದ್ರೆ ಒಂದು ಪತ್ರಿಕೆ ಸ್ಥಳೀಯ ಭಾಷೆಯಲ್ಲೂ ಕೂಡ ಅವರು ಬರೀಬೇಕಾಗುತ್ತೆ. ಹಾಗಾಗಿ ಒಂದು ಪತ್ರಿಕೆಯಿಂದ ಆ ಭಾಷಾಂತರದ ಪ್ರಶ್ನೆ ಪತ್ರಿಕೆ ಮಾಡಿದವ್ರನ್ನು ಕೂಡ ಸಂಪೂರ್ಣವಾಗಿ ಕ್ವಾರಂಟೈನ್ ಮಾಡಿದ್ದಾರೆ. ಪ್ರಶ್ನೆ ಪತ್ರಿಕೆ ತಯಾರಿಕೆ ವಿಷಯದಲ್ಲಿ ಯಾರೆಲ್ಲ ಭಾಗಿಯಾಗಿರ್ತಾರೋ ಅವರೆಲ್ಲರನ್ನೂ ಕೂಡ ಕ್ವಾರಂಟೈನ್ ಮಾಡುವಂತ ಒಂದು ಕ್ರಮವನ್ನ ಕೈಗೊಂಡಿರುವಂತದ್ದು. ಸಂಪತ್, ಅರುಣ್, ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಇದ್ವಿ ಈ ಮೆಸೇಜಿಂಗ್ ಆ್ಯಪ್ಗಳು ಟೆಲಿಗ್ರಾಮ್ ಮಾತ್ರ ಅಲ್ಲ, ಬೇಕಾದಷ್ಟು ಮೆಸೇಜಿಂಗ್ ಆ್ಯಪ್ಗಳಿವೆ. ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಬಟ್ ಟೆಲಿಗ್ರಾಮನ್ನೇ ಸ್ಪೆಸಿಫಿಕ್ ಆಗಿ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂತೇಳಿ? ಟೆಲಿಗ್ರಾಮ್ ಆಪ್ ಅಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಅಥವಾ ಯಾವುದೇ ಒಂದು ಸಂದೇಶವನ್ನ ಕಳಿಸಿದ್ರೆ ಆ ಗ್ರೂಪ್ ಮೆಸೇಜಿಂಗ್ ಮಾಡಿದಂತ ಸಂದರ್ಭದಲ್ಲಿ ಕಳಿಸೋರು ಯಾರು ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಟೆಲಿಗ್ರಾಮ್ ಆಪ್ ನ ಬಿಟ್ಟು ಉಳಿದ ಒಂದು ಆಪ್ಗಳಾದ್ರೆ ಅದನ್ನ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂತ್ಕೊಂಡು ಕಳಿಸೋರು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಟೆಲಿಗ್ರಾಮ್ ಆಪ್ ಹಾಗಲ್ಲ. ಯಾವ ಜಾಗದಿಂದ ಬಂದಿದೆ,
ಯಾವ ಜಾಗಕ್ಕೆ ಅದು ತಲುಪ್ತಾ ಇದೆ, ಯಾರಿಗೆಲ್ಲ ಹೋಗಿದೆ, ಅದರ ಸಂಪೂರ್ಣ ಡೀಟೇಲ್ಗಳು ಟೆಲಿಗ್ರಾಮ್ ಆಪ್ ನಲ್ಲಿ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗಾಗಿನೇ ಮುನ್ನೆಚ್ಚರಿಕೆಯ ರೀತಿಯಲ್ಲಿ ಒಂದ್ ರೀತಿ ವಂಚನೆಗೆ ಬಳಕೆ ಮಾಡ್ತಿದ್ದರಿಂದಾಗಿ ಟೆಲಿಗ್ರಾಮ್ ಆಪ್ ನೇ ಈ ವಂಚಕರು ತಮ್ಮ ಒಂದು ಸಂವಹನಕ್ಕೆ ಬಳಕೆ ಮಾಡ್ಕೊಂಡಿದ್ರು. ಹೀಗಾಗಿ ಟೆಲಿಗ್ರಾಮ್ ಆಪ್ ಅನ್ನ ಮಾತ್ರ ಈಗ ಕೇಂದ್ರ ಸರ್ಕಾರ ನಿಷೇಧ ಮಾಡಿದೆ. ಟೆಲಿಗ್ರಾಮ್ ಆಪ್ ಮಾತ್ರ ಅಲ್ಲ, ಪ್ರಶ್ನೆ ಪತ್ರಿಕೆ ತಯಾರಿಸುವವರು ಯಾವುದೇ ರೀತಿಯ ಮೊಬೈಲ್ ಫೋನ್ ಅನ್ನೇ ಬಳಕೆ ಮಾಡೋದಕ್ಕೆ ಈಗ ಅವಕಾಶ ಮಾಡ್ಕೊಡೋದಿಲ್ಲ. ಅವ್ರನ್ನ ಕ್ವಾರಂಟೈನ್ ಮಾಡಲಾಗುತ್ತೆ. ಅವರು ತಮ್ಮ ಕುಟುಂಬಸ್ಥರೊಂದಿಗೂ ಕೂಡ ಸಂಪರ್ಕದಲ್ಲಿ ಇರೋದಕ್ಕೆ ಅವಕಾಶ ಇಲ್ಲ. ಅತ್ಯಂತ ಬಿಗಿ ಬಂದೋಬಸ್ತ್ ಇರುವಂತಹ ಜಾಗದಲ್ಲಿ, ರಹಸ್ಯವಾದ ಜಾಗದಲ್ಲಿ ಅವ್ರನ್ನ ಇರಿಸಲಾಗಿರುತ್ತೆ. ಸಂಪತ್. ಥ್ಯಾಂಕ್ ಯು ಅರುಣ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.